ಮನಸ್ಸಿಗೆ ಯಾಕೋ ನೆಮ್ಮದಿ ಇಲ್ಲ ಅಂತ ನಾವು ಹೊರಟಿದ್ದೆ ಹಾಸನ ಸೈಡ್. ಹಾಸನಲ್ಲೇ ಅವ್ರ ಅಕ್ಕನ ಮನೆ ಇರೋದು, ಹಾಗಾಗಿ ಹೊರಟ್ವಿ. ಅವ್ರ ಅಕ್ಕ ಮತ್ತು ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತ ಜಯದೇವದಲ್ಲ ಅಡ್ಮಿಟ್ ಆಗಿತ್ತು. ಸೊ ಅವ್ರನ್ನ ಡಿಸ್ಚಾರ್ಜ್ ಮಾಡಿಕೊಂಡು ನಾವು ಅವ್ರ ಜೊತೆಗೇ ಹೊರಟ್ವಿ. ಟೆನ್ಷನ್ ಫ್ರೀ ಆಗಿ ಸ್ವಲ್ಪ ದಿನ ಇದ್ದು ಬರೋಣ ಅಂತ. ಆ್ಯಕ್ಚುಲಿ ಹಾಸನ ಕ್ಲೈಮೇಟ್ ಅಂತೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ, ಹಾಗಾಗಿ ಹೋಗೋಣ, ನಾನು ಓದಿದ್ದು ಪ್ಲೇಸ್ ಅದು ಅಂತ ಹೊರಟ್ವಿ. ಆ್ಯಕ್ಚುಲಿ ಹಾಸನ ಸೈಡ್ ಹೋಗ್ಬೇಕಾದ್ರೆ ಬೇಜಾರಾಗೋ ವಿಷಯನೇ ತುಂಬ ಟೋಲ್ ಸಿಗುತ್ತೆ. ಮಮ್ಮ ಅಂದರೆ ಒಬ್ಬರು ಅಥವಾ ಇಬ್ಬರದು ಬಸ್ ಚಾರ್ಜ್ ಆಗುತ್ತೆ. ಅಷ್ಟು ಮಿನಿಮಮ್ ಅಂದರೂ ಒಂದು 4 to 5 ಟೋಲ್ ಸಿಗ್ಬೋದು. ಸೊ ಫೈನಲಿ ಮನೆ ರೀಚ್ ಆದ್ವಿ. ಅಲ್ಲಂತೂ ಕ್ಲೈಮೇಟ್ ಅಂತೂ ಫುಲ್ಲು ಥಂಡಿ ಆಗಿತ್ತು. ಸೊ ಅವತ್ತು ಸ್ಟೇ ಆಗಿ ಮಾರ್ನಿಂಗ್ ಎದ್ದು ಹೊರಟಿದ್ದೆ ನಾವು ಗೊರೂರು ಡ್ಯಾಮು. ಈ ದೇವಸ್ಥಾನ ನೋಡಿದ್ರಲ್ಲ, ಅದು ನನ್ನ ಮನಸ್ಸಿಗೆ ತುಂಬ ಹತ್ರವಾದ ಜಾಗ. ಗಾಡಿ ಓಡಿಸು. ತುಂಬ ಜನ ಇದ್ದರು. ಆ್ಯಕ್ಚುಲಿ ನಾನು ಇದಕ್ಕೆ ಹೋಗ್ತಾ ಇರೋದು 3 ಟೈಮು. 2 ಟೈಮ್ ಹೋದಾಗಲೂ ಜನ ಇಲ್ದಾಗಲೇ ಹೋಗಿದ್ದು. ಎಷ್ಟು ಸಖತ್ತಾಗಿತ್ತು ಗೊತ್ತಾ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ದೂರದಿಂದ ನಿಂಗೆ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ನೋಡಿ. ನಾವು ಹೋಗಿದ್ದು ನಮ್ಮ ಅಕ್ಕ, ನಮ್ಮ ಹಸ್ಬೆಂಡ್ ಅವ್ರ ಮಾವನ ಮಗಳು, ನನ್ನ ಹಸ್ಬೆಂಡ್, ನಾನು 4 ಜನ ಹೋಗಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇಷ್ಟು ತುಂಬಿ ಅರಿಬೇಕಾದ್ರೆ ನೋಡ್ತಾ ಇರೋದು ಇದೇ ಮೊದಲನೇ ಸರ್ತಿ. ನಾನು ಇಷ್ಟು ದಿನ ಫೋಟೋದಲ್ಲಿ ವೀಡಿಯೋಸಲ್ಲೆಲ್ಲ ನೋಡ್ತಿದ್ದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ಇದ್ರು ಜನ. ಅದು ಅಕ್ಕಿ ಗುಡ್ ಥರನೇ ಇದೆ, ನಮಗಂತೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಅದೇನು ಕಾಯಿ ಅಂತ. ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು, ತುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಈ ನಾಡ ಶ್ರೀಗಂಧ ಕನ್ನಡ. ಅಲ್ಲೇ ಸುತ್ತಮುತ್ತ ಇದ್ದ ಪ್ಲೇಸಸ್ ಎಲ್ಲ ಕವರ್ ಮಾಡಿಕೊಂಡು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನನಗೆ ಆ್ಯಕ್ಚುಲಿ ಹಾಸನ ಸುತ್ತಾಡೋದು ಅಂದರೆ ತುಂಬ ಖುಷಿ. ಏಕೆಂದರೆ ನಾನು ಓದಿದ್ದಲ್ಲೇ. ಇದು ಮಹಾರಾಜ ಪಾರ್ಕ್ ಅಂತ. ಅಲ್ಲಿಂದ ರೈಟ್ ಸೈಡಿಗೆ ಹೋದರೆ ನಮ್ಮ ಕಾಲೇಜು, AVK ಕಾಲೇಜು. ಯಾರ್ಯಾರು ಅಲ್ಲಿ ಓದಿದ್ದೀರೋ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಸ್ವಚ್ಛವಾಗಿಟ್ಟಿದ್ದಾರೆ ಹಾಸನ ಸಿಟಿನ, ತುಂಬ ಖುಷಿಯಾಗುತ್ತೆ. ಮತ್ತು ಪ್ರೀತಮ್ ಗೌಡ ಅವರು ರೋಡ್ ಸೈಡೆಲ್ಲ ಚಾಟ್ಸ್ ಮಾಡಬಾರ್ದು ಅಂದ್ಬಿಟ್ಟು ಅವ್ರಿಗೆ ಅಂತ ಒಂದು ಪ್ಲೇಸ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ನೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅಲ್ಲೆಲ್ಲ ಚೆನ್ನಾಗಿ ತಿನ್ಕೊಂಡು ಫೈನಲಿ ಮನೆ ರೀಚ್ ಆದ್ವಿ. ಇವತ್ತು ನಮ್ಮ ಅಕ್ಕ ಅವ್ರ ಬರ್ಡೇ ಇದ್ದಿದ್ದರಿಂದ ಹಾಗೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ವಿ. ತುಂಬ ಖುಷಿ ಆಯಿತು. ನಾವು ಅವ್ರ ಜೊತೆ ಇದ್ದು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.